ನಮಸ್ಕಾರ ದೋಸ್ತರೆ. ನೀಟ್ ಪೇಪರ್ ಮತ್ತೆ ಲೀಕ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ನೂ ಆಯಿತು. ದೇಶ ತುಂಬ ಎಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲ ಹೋರಾಟ ಮಾಡಕತ್ತಾರ. ನಾವೆಲ್ಲ 1 ವರ್ಷ, 1.5 ವರ್ಷ, 2 ವರ್ಷ ಎಲ್ಲ ಕಷ್ಟಪಟ್ಟು ಓದಿದ್ವಿ. ಇವಾಗ ಎಕ್ಸಾಮ್ ಹಿಂಗೆ ಕ್ಯಾನ್ಸಲ್ ಆದರೆ ನಮಗೆಲ್ಲ ಅನ್ಯಾಯ ಆಗೈತೆ ಅಂತೆಲ್ಲ ಹೋರಾಟ ಮಾಡ್ತಿದ್ದಾರೆ. ಆದರೆ ನನ್ನ ವಿಷಯ ಏನಂದರೆ, ರೊಕ್ಕ ಕೊಟ್ಟು ನೀಟ್ ಪೇಪರ್ ಖರೀದಿ ಮಾಡಿದವ್ರ ಜೊತೆಗೆ ಯಾಕೆ ಅನ್ಯಾಯ ಆಗತೈತಿ? ನೀವು ಸುದ್ದಿ ಬಳಸಿ ಎಕ್ಸಾಮ್ ಹಿಂಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಕೋಟಿ ರೂಪಾಯಿ ಕೊಟ್ಟು ತಮ್ಮ ಮಕ್ಕಳಿಗಂತ ಪಾಪ ನೀಟ್ ಪೇಪರ್ ಖರೀದಿ ಮಾಡಿದವ್ರ ಜೊತೆ ಯಾಕೆ ಹಿಂಗೆ ಅನ್ಯಾಯ ಮಾಡಕತ್ತೀರಿ? ನೀವು ಎರಡು ಕಡೆ ಗೇಮ್ ಮಾಡಿದ್ರೆ ಹೆಂಗೆ ನೋಡ್ರಿ. ಪೇಪರ್ ಮತ್ತೆ ಲೀಕ್ ಆಗಿ ಕ್ಯಾನ್ಸಲ್ ಆಗ್ತಿತ್ತಂದರೆ ಸಾಮಾನ್ಯ ವಿದ್ಯಾರ್ಥಿ ಅನ್ನೋನು ಏನಿರ್ತಾನಲ್ಲ, ಅವ್ನು ಮೆಂಟಲಿ ಅದನ್ನು ಸಹಿಸ್ಕೊಳ್ಳೋ ಕೆಪಬಿಲಿಟಿಗೆ ಬಂದುಬಿಟ್ಟಿರ್ತಾನೆ. ಅವನಿಗೆ ಗೊತ್ತು ಈ ವರ್ಷ ಎಕ್ಸಾಮು ಕ್ಯಾನ್ಸಲ್ ಆಗೈತಂದರೆ ಮುಂದಿನ ವರ್ಷನೂ ಕ್ಯಾನ್ಸಲ್ ಆಗ್ಬೋದು, ಮುಂದಿನ ವರ್ಷನೂ ನಾವು ಓದಿದ್ಬೋದು ವೇಸ್ಟ್ ಆಗ್ಬೋದು, ಮತ್ತೆ ಓದಬೇಕಾಗ್ಬೋದು. ಕೋಟಿ ಕೊಟ್ಟು ಶ್ರೀಮಂತನ ಮಗ ಅವನಿಗೆ ಓದೋದ್ರಾಗ ಆಸಕ್ತಿ ಇಲ್ಲ. ಅವರಪ್ಪ ಏನು ಮಾಡ್ತಾನೆ, ಮಗನೇ ನಿನಗೋಸ್ಕರ ನಾನು ಪೇಪರ್ ಖರೀದಿ ಮಾಡಿಕೊಡ್ತೀನಿ ಅಂತ ತಂದು ಕೊಡ್ತಾನೆ. ಮಗನಿಗೆ ಕ್ವಶನ್ ಪೇಪರ್ನೂ ಸಿಕ್ತು. ಕ್ವಶನ್ ಪೇಪರ್ ತೊಗೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ರೆ ನೀವು ಎಕ್ಸಾಮೇ ಕ್ಯಾನ್ಸಲ್ ಮಾಡಿಬಿಡ್ತೀರಾ? ಸರಿ, ಪೇಪರ್ ಲೀಕ್ ಆಯಿತು ಅನ್ನೋ ವಿಷಯ ಹೊರಗೆ ಹೆಂಗೆ ಬಂತು? ಇಲ್ಲಿ ಅನ್ಯಾಯ ಆಗ್ತಿರೋದು ಶ್ರೀಮಂತರ ಮಕ್ಕಳಿಗೆ. ಈ ಬೇರೆ ಮಕ್ಕಳಿಗೆ ಏನು ಗೊತ್ತು? ಬೇರೆ ಮಕ್ಕಳಿಗೆಲ್ಲ ಅನ್ಯಾಯ ಆಗಿ ಆಲ್ರೆಡಿ ಅವರಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆದರೆ ಆ ಅನ್ಯಾಯದ ಇಂಟೆನ್ಸಿಟಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿರುತ್ತೆ. ಬಟ್ ಶ್ರೀಮಂತರ ಮಕ್ಕಳಿಗೆ ಹೇಗೆ? ಈಗ ಆಲ್ರೆಡಿ ಪೇಪರ್ ಸಿಕ್ಕಿತ್ತು, ಚೆನ್ನಾಗಿ ಬರೆದಿದ್ರು, ಈಗ ಕ್ಯಾನ್ಸಲ್ ಮಾಡಿಬಿಟ್ರೆ ಈಗ ಅವ್ರೇನು ಮಾಡಬೇಕು? ಇವಾಗ ಪೇಪರ್ ಸಿಕ್ಕಿಲ್ಲ, ಡಾಕ್ಟರ್ ಆಗಿಲ್ಲ ಅಂದರೆ ಅವನೇನು ಮಾಡ್ಬೇಕು? ಈಗ ನೇರ ಡೈರೆಕ್ಟಾಗಿ ಅವನು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಡಾಕ್ಟರ್ ಕಲಿಬೇಕಾಗುತ್ತೆ. ಅವಾಗ ನೀವು ಡಾಕ್ಟರ್ ಕಡೆ ಹೋಗ್ತೀರಿ, ಲಿವರ್ ತೋರ್ಸೋಕ್ಕಂತ ಹೋಗಿದ್ದೆ, ಹೈಡ್ರೋಸಿಲ್ ಆಪ್ರೇಷನ್ ಆಗ್ಬಿಡುತ್ತೆ ಅಂತ ಬರ್ತೀರಿ. ಆಮೇಲೆ ಹೈಡ್ರೋಸಿಲ್ ತೋರ್ಸೋಕೆ ಹೋಗಿದ್ದೆ ಅಂತ ಹೋಗ್ತೀರಿ, ಯಾವುದೋ ನರ ಕಟ್ ಮಾಡಿಬಿಟ್ಟಿರ್ತಾರೆ. ಮತ್ತು ಈ ಮಕ್ಕಳು ಓದೋದೇ ಇಲ್ಲ ಅನ್ನೋದು ಸಂಪೂರ್ಣ ತಪ್ಪು. ಇಷ್ಟು ದಪ್ಪ ಬುಕ್ ಇರ್ತವೆ, ಆ ಬುಕ್ಗಳನ್ನ ಹೇಗೆ ಓದೋದು?